ಎಷ್ಟು ಕೊಡ್ತಾರೆ ಕೂಡಲೇ ನೋಡೋಣ, ಕಾದು ನೋಡೋಣ. ಯಾಕಂದ್ರೆ 34ರಲ್ಲಿ ಅಡ್ಜಸ್ಟ್ ಮಾಡಬೇಕು, ಅದ್ರ ಬಿಟ್ಟು ಏನು ಮಾಡ್ಲಿಕ್ಕಾಗಲ್ಲ. ಅದರಲ್ಲೆಲ್ಲ ಜಾತಿ ಜಿಲ್ಲೆ ಕವರ್ ಆಗಬೇಕು. ಸ್ವಲ್ಪ ನೋಡೋಣ, ಕಾದು ನೋಡೋಣ. ಎಕ್ಸ್ಟ್ರಾ ಮಾಡ್ತಿದ್ದಾರೆ, ನೋಡೋಣ ಅದು ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ನೋಡೋಣ. CM ಅವರು ಆ ಖಾತೆಗಳನ್ನು ಯಾರಿಗೆ ಕೊಡ್ತಾರೆ, ಅದನ್ನ ಹೆಂಗೆ ನಿರ್ವಹಣೆ ಮಾಡ್ತಾರೆ, ಕಾದು ನೋಡೋಣ. ಇನ್ನು 2 ಕೊಡಬೇಕು, 2 ಕೊಡಬೇಕು. ಇಲ್ಲ, 2 ಕೊಡತ್ತೆ ಹೇಳಿದ್ವಿ ನಾವು ಅಷ್ಟೇ. ಮುಂಚೆನೇ ಹೇಳಿದ್ವಿ, ಈಗೂ ಹೇಳಿದ್ವಿ ಅಷ್ಟೇ. ಇಲ್ಲ, ಅದು 28 ಈಗೆಲ್ಲ 28 ಬಂದ್ರೆ 28 ಅಂತ ನೋಡೋಣ. 28 ಅದು, ಇದು 23 to 28 ಯಾವ್ದ್ರೆ ನೋಡೋಣ. ಮೊದಲು ಇದನ್ನಾರ ಯಶಸ್ವಿಯಾಗಿ ದಾಟ್ಸೋಣ ಫಸ್ಟ್. ಯಾವ್ದ್ರೆ ನಮಗೇನು ಗೊತ್ತ, ನಾವು ಕೇಳಿದ್ವಿ, ಪೇಪರ್ ನೋಡಿದ್ವಿ ಅಷ್ಟೇ. ಇಲ್ಲ, ನಾವ್ಯಾರು ಡಿಪೆಂಡ್ ಇಟ್ಟಿಲ್ಲ. ಪಕ್ಷ ತೀರ್ಮಾನ ಮಾಡ್ತಾ ಇರ್ಬೇಕು, ಮಾಡಬೇಕು, ಅವರೇ ಮಾಡಬೇಕು, ನಾವು ಮಾಡಿಲ್ಲ. ಲಾಭ ಹಾಗೆ ಆಗ್ತದೆ. ಉಪಮುಖ್ಯಮಂತ್ರಿಗಳು ಮಾಡೋದ್ರಿಂದ ಖಂಡಿತವಾಗಿ ಪಕ್ಷಕ್ಕೆ ಲಾಭ ಆಗಿ ಆಗ್ತದೆ. ಸಿಎಂ DK ಶಿವಕುಮಾರ್ ಸರ್ ಒಂದೇ ಇರಲಿ DCM ಹುದ್ದೆ ಅಂತ ಹೇಳಿದ್ರು. ಬೇಡ ಒಂದೇ ಇರಲಿ ಇಲ್ಲ, ಗೊತ್ತಿಲ್ಲ. ಈಗ ಆದರೂ ಚರ್ಚೆ ನಡೀತಾ ಇದೆ ಪಕ್ಷದಲ್ಲಿ. ಅದು ನೋಡ್ಬೇಕು ಯಾವ ಮಟ್ಟಕ್ಕೆ ಹಿಂಗೆ ಯಶಸ್ವಿ ಗೊತ್ತಿಲ್ಲ. ಚರ್ಚೆ ಅಂತ ನಡೀತಾ ಇದೆ. ಯಾರಿದ್ದಾರೆ ಬೆಂಬಲಿಗರಿಂದ ಮಾಡೋಲ್ಲ. ಬೆಂಬಲಿಗರ ಹಂಗೆ ಮಾಡ್ಬೇಕಾದ್ರೆ 1 ಲಕ್ಷ ಜನ 2 ಲಕ್ಷ ಜನ ಅಂತಂದು ಸೇರಿಸ್ತಾರೆ. ಪಕ್ಷ ತನಗೆ ಯಾರಿಗೆ ಬೇಕೋ ಅವ್ರನ್ನ ಮಾಡ್ತಾರೆ. ನಾವು ನಮ್ಮ ಡಿಮಾಂಡ್ ಏನು ಕೇಳೋಲ್ಲ. ಅವರು ಪಕ್ಷಕ್ಕೆ ಯಾರು ಅನಿವಾರ್ಯ ಅವ್ರು ಮಾತ್ರ ಮಾಡ್ತಾರೆ ಅಷ್ಟೇ. ಅವ್ರನ್ನ ಮಾಡ್ಬೋದು, ಮತ್ತಾರನ್ನ ಬೇರೆದನ್ನ ಮಾಡ್ಬೋದು. ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಅದು ಡೆಲ್ಲಿಗೆ ಹೋಗಿದ್ರಿ ಅಂದ್ರೆ ಸೌದಿ ಅವರಿಗೆ ಕೊಡಬೇಡಿ ಅಂತೇಳಿ ಒತ್ತಡ ಹಾಕಿದ್ರಿ ಅಂತ ಸರ್, ಇಲ್ಲ ಒತ್ತಡ ಅದೇ ಹೇಳ ಡಿಸಿಷನ್. ಈಗ ಭಾಳ ಮಂದಿ ಎಲ್ಲರಿಗೂ ಬೇಡ ಅಂತ ಭಾಳ ಮಂದಿ ಹೇಳ್ತಿದ್ದಾರೆ. ಅಂತಿಮವಾಗಿ ಮಾಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ಕೆಲವ್ರು ಬೇಕಂತಾರ, ಕೆಲವ್ರು ಬೇಡ ಅಂತಾರ. ಅಂತಿಮವಾಗಿ ಮಾಡೋದು ಪಕ್ಷ. ಇಲ್ಲ, ಚರ್ಚೆಗೆ ನಮ್ಗೆ ಏನೂ ಗೊತ್ತಿಲ್ಲ. ಅದು ಸಿಕ್ಕಿಲ್ಲ, ಈಗ ಭಾಳ ಸಾರಿ ಸಿಕ್ಕಿಲ್ಲ. ಈಗ ಅಂತಿಮವಾಗಿ ಮಾಡೋದು ಪಕ್ಷ. ಇಲ್ಲ, ಚರ್ಚೆಗೆ ನಮ್ಗೆ ಏನೂ ಗೊತ್ತಿಲ್ಲ. ಅದು ಸಿಕ್ಕಿಲ್ಲ, ಈಗ ಭಾಳ ಸಾರಿ ಸಿಕ್ಕಿಲ್ಲ. ಈಗ ಆಗಿದೆಲ್ಲ, ಪೊಲೀಸರು ಕೇಸ್ ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಏನು ಮಾಡಬೇಕು, ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂಥ ಘಟನೆ ಆಗ್ತಾ ಇರ್ತಾವೆ. ಇದೇನು ಹೊಸದೇನಲ್ಲ. ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ಆಗ್ತಾನೆ ಇರ್ತವೆ. ಆದರೂ ಅದಕ್ಕೆ ಪ್ರಿವೆಂಟ್ ಆಗಿ ಆ್ಯಕ್ಷನ್ ತಗೋತಾರೆ ನಮ್ಮ ಪೊಲೀಸರು, ಸರ್ಕಾರ. ಒಳ್ಳೇದು, ಮಾತುಕತೆ ಮೇಲೆ ಮುಗಿಸೋದು ಬೆಟ್ರ್. ಇಲ್ಲಾಂದ್ರೆ ಅವ್ರು ಕೋರ್ಟಿಗೆ ಹೋಗೋದು, ನಾವು ಕೋರ್ಟಿಗೆ ಹೋಗೋದು ಇಲ್ಲ ಕತೆ. ಅದಕ್ಕೆ 1 to 1 ಮಾತಾಡೋದು ಬೆಟ್ರು. ಯಾಕಂದ್ರೆ ಅವ್ರು ಅಲ್ಲಿ ಕೂತ ಅವ್ರನ್ನ ಹೇಳೋದು, ನಾವು ಇಲ್ಲಿ ಹೇಳೋದು ಬೇಡ. 1 to 1 ನಿಮ್ಗೆ ಅದರಿಂದ ಲಾಭ ಏನು, ನಷ್ಟ ಏನು? ಲಾಭ ಇದೆ, ನಷ್ಟ ಏನಿಲ್ಲ ಅವರಿಗೆ. ಯಾಕಂದ್ರೆ ನಾವು ಎಕ್ಸಸ್ ವಾಟರ್ ಹಿಡಿತಾ ಇದೀವಿ. ಮತ್ತು ಅದೇನೋ ಭಾಳ 1 day ವಾಟರ್ ಸ್ಟೋರೇಜ್. ಅದು ಫುಲ್ ಫ್ಲೇಜ್ ಬಂದರೆ 1 day ವಾಟರ್ ಸ್ಟೋರೇಜ್ ಅಷ್ಟೇ. ಅವ್ರಿಗೇನು ತೊಂದರೆ ಆಗೋಲ್ಲ. ನಮಗೂ ಕುಡಿಯೋ ನೀರಿಗೆ ಬೆಂಗಳೂರಿಗೆ ನೆಕ್ಸ್ಟ್ 3ನೇ ಸೋರ್ಸ್ ಆಗ್ತದೆ.
ಕೆಪಿಸಿಸಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಇದೇ ಫಸ್ಟ್ ಟೈಮ್ ಏನೋ ಎಐಸಿಸಿ ವೀಕ್ಷಕರನ್ನ ನೇಮಕ ಮಾಡಿದ್ರು ಸರ್ ಎಲ್ಲಾ ಜಿಲ್ಲೆಗೆ ಬಂದಿದ್ದಾರೆ. ಮೊದಲು ರಾಜ್ಯಾಧ್ಯಕ್ಷರೇ ಆಯ್ಕೆ ಮಾಡ್ತಾ ಇದ್ರು, ಇಲ್ಲಿರೋ ನಾಯಕರೇ ಸೆಲೆಕ್ಟ್ ಮಾಡ್ತಾ ಇದ್ರು. ಈಗ ಅವ್ರು ಬಂದು ಎಲ್ಲರೂ ಅಭಿಪ್ರಾಯ ಪಡಿತಾರೆ, ಎಲ್ಲ ಕಾನ್ಫರೆನ್ಸ್ಗೆ ಹೋಗ್ತಾರೆ, ಪ್ರತಿ ಕಾನ್ಫರೆನ್ಸಿಗೆ. ಸೊ ಅಲ್ಲಿ ಜನ ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ, MLAಗಳಿಗೆ ಭೇಟಿ ಆಗ್ತಾರೆ, ಮಂತ್ರಿಗಳಿಗೆ ಭೇಟಿ ಆಗ್ತಾರೆ. ಸೊ ಅದನ್ನೇ ಹೆಸರನ್ನ ಡೆಲ್ಲಿಗೆ ಕೊಡ್ತಾರೆ ಅವರು. ಇಲ್ಲಿ ಸರಿಯಾದವ್ರನ್ನ ಸೆಲೆಕ್ಟ್ ಮಾಡ್ತಿರ್ಲಿಲ್ಲ ಅಂತಲ್ಲ ಸರ್? ಹಂಗೆಲ್ಲ ಹೊಸ ಪ್ರಯೋಗ ಮಾಡಬೇಕು, ಏನಾರ ರಿಸಲ್ಟ್ಸ್ ಇದ್ರೆ ನೋಡ್ಲಿಕ್ಕೆ ಹೊಸ ಮಾಡಿದ್ವಿ. ಇಲ್ಲಷ್ಟೆಲ್ಲ ಬೇರೆ ಎಲ್ಲ ರಾಜ್ಯದಲ್ಲಿ ಈಗಾಗಲೇ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ ಹೊಸ ಪ್ರಯೋಗ ಮಾಡ್ತಿದ್ದಾರೆ. ಮತ್ತೆ ಯಾವಾಗ ಹೋಗೋದು ಸರ್ ಸಿಎಂ? ಕಾದ್ ನೋಡ್ಬೇಕಲ್ಲ, ಯಾವಾಗ ಡೆಲ್ಲಿಯಿಂದ ಕರಿತಾರೆ ಅವಾಗ ಹೋಗ್ತಾರೆ. ಡೆಲ್ಲಿಯಿಂದ ಬುಲಾವ್ ಬರಬೇಕಲ್ಲ, ಬರೋವರೆಗೆ ವೇಟ್, ಎಲ್ಲರೂ ವೇಟಿಂಗ್ನಾಗ ಅದೇ. ಇಷ್ಟೊಂದು ವಿಳಂಬ. ಶಾಸಕರೆಲ್ಲ ರೋಸ ಹೊಡಿದಾರಲ್ಲ ಸರ್, ಡೆಲ್ಲಿ ಟು ಬೆಂಗಳೂರು. ಅಲ್ಲ, ಮಾಡ್ಲಿಕ್ಕೆ ತಯಾರಾಗಿದ್ರೆ ಏನ್ ಮಾಡೋದು, ಹಂಗೆ ಘಟನೆ ಆಯ್ತಲ್ಲ ಅಲ್ಲಿ ಡೆಲ್ಲಿಯಲ್ಲಿ. ಆ ರೀತಿ ಘಟನೆ ಸಂಭವಿಸೋದ್ರಿಂದ ಅದು ಅನಿವಾರ್ಯವಾಗಿ ಅದಾಗದೆ ಹೋಗಿದ್ರೆ ಅದೇ ಸಾಯಂಕಾಲ ಇತ್ಯರ್ಥ ಮಾಡಿದ್ರು. ರಾಜ್ಯ ನಾಯಕರು ಮೂರು ಪಟ್ಟಿ ತಗೊಂಡು ಹೋಗಿರೋದಕ್ಕೆ ನಾವು ವಿಳಂಬ ಮಾಡ್ತೀವಿ ಸರ್. ಇಲ್ಲ, ಅದು ಮೀಟಿಂಗ್ ಆಗಿರಲಿಲ್ಲ, ಅಂತಿಮಗೊಳಿಸುವಂತ ಏನು ಪಟ್ಟಿ ಇತ್ತು ಅದು ಮೀಟಿಂಗ್ ಪೋಸ್ಟ್ಪೋನ್ ಆಗಿದೆ. ಹೀಗಾಗಿ ಕಾದ್ ನೋಡೋಣ, ಮಾಡ್ತಾರೆ. ಏನು ಸಂಡೇ ಸೋಮವಾರ ಮಾಡ್ಬೋದು. ಓಕೆ. ಹೇಗಿದೆ ಸರ್ ವಾತಾವರಣ? ವೆದರ್ ಈಗ ನಾನು ಲಾಸ್ಟ್ ಟೈಮ್ ಭಾಳ ಬಿಸಿ ಇತ್ತು, ಈಗ ಕಡಿಮೆ ಆಗಿದ್ರೆ. ಮೋಡ ಇದ್ದಾರೆ ಅಲ್ಲಿ ಈಗ. ಮಣ್ಣಿಂದ ಮಾಡಿದ್ದಾರೆ, 17 ಸ್ಟೇಷನ್ ಸ್ಟಾಪ್ ಮಾಡಿದ್ದಾರೆ, 17. ಇನ್ನು ಜನ ಜಾಸ್ತಿ ಬರ್ತಾನೆ ಇದಾರೆ ಹೊರಗಿಂದ ಎಲ್ಲರೂ. ಈಗ ಪಂಜಾಬ್ ಹರಿಯಾಣ ರೈತರು ಬೇರೆ ಸೇರ್ತಿದ್ದಾರೆ, ಅವರೊಂದು ಹೊಸದು. ಓಕೆ, ಥ್ಯಾಂಕ್ ಯು.